ಡೆವಲಪ್ಮೆಂಟ್ ಮಾಡೋದಕ್ಕೆ ಅಥವಾ ರಾಜ್ಯದ ಅಭಿವೃದ್ಧಿಗೆ ಹಿನ್ನಡೆ ಆಗ್ತದೆ ಅಂತೇಳಿ ಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದ್ದಾರೆ, ಅದು ಹಿನ್ನಡೆ ಆಗ್ತಾ ಇದೆ ಅನ್ನುವ ಮುಂಚಿತವಾಗಿ ಕಳೆದ 2.5 ವರ್ಷದಲ್ಲಿ ರಾಜ್ಯದಲ್ಲಿ ಯಾವ ಯಾವ ಹೊಸ ಯೋಜನೆಗಳನ್ನ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ಇದನ್ನ ಮೊದಲು ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಜನತೆಗೆ ತಿಳಿಸಬೇಕಾಗ್ತದೆ. ಮತ್ತೊಂದು ಕಡೆ GST ಪರಿಹಾರವನ್ನು ಕೊಡ್ಬೇಕೇನು, ಹಿಂದೆ 5 ವರ್ಷಗಳ ಕಾಲ GST ಇದರಿಂದ ಪರಿಹಾರ ಸಿಗ್ತಾ ಇತ್ತು ರಾಜ್ಯಗಳಿಗೆ, ಅದನ್ನ ಮತ್ತೆ ಮುಂದುವರಿಸಬೇಕು, ಮುಂದಿನ 5 ವರ್ಷಕ್ಕೆ ಮುಂದುವರಿಸಬೇಕು ಅನ್ನೋ ಸಲಹೆಯನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅಂತ ನಾನು ಪತ್ರಿಕೆಯಲ್ಲಿ ನೋಡಿದ್ದೇನೆ. ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದಲ್ಲ, ಇಡೀ ದೇಶ ಇವತ್ತು ಇಷ್ಟೊಂದು ರಾಜ್ಯಗಳು ಎಲ್ಲವನ್ನು ಕೂಡ ಸರಿದೂಗಿಸ್ಕೊಂಡು ದೇಶದಲ್ಲಿ ಅಭಿವೃದ್ಧಿನೂ ಕೂಡ ಆಗ್ಬೇಕು, ದೇಶವು ಕೂಡ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು, ಆರ್ಥಿಕವಾಗಿ ಸದೃಢವಾಗಿ ಕೂಡ ಮುಂದೆ ಹೋಗ್ಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರವು ಕೂಡ ಸಕಾರಾತ್ಮಕವಾಗಿ ಚಿಂತನೆಯನ್ನ ಮಾಡಿ, ಆಗ್ಲೇ ಹೇಳಿದ್ನಲ್ಲ, ಏನು ಪ್ರಿಫರೇಜ್ಗಳಲ್ಲಿ ಅಂತ ಲೀಕೇಜ್ ಇದ್ದಾವೆ ಅದನ್ನ ಹ್ಯಾಕ್ ತಡಿಬೇಕು, ಯಾವ ರೀತಿ ಹಣಕಾಸಿನ ನಿರ್ವಹಣೆ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಆರ್ಥಿಕ ಫೈನಾನ್ಸ್ ಮಿನಿಸ್ಟರ್ ಆಗಿ ಅವ್ರು ಯಾವ ರೀತಿ ಮಾಡ್ಬೇಕು, ಇದ್ರ ಬಗ್ಗೆ ಚಿಂತನೆ ಮಾಡಬೇಕೇ ವಿನ ಅವ್ರು ಕೇಳಿರೋದು ತಪ್ಪು ಅಂತ ನಾ ಹೇಳೋದಿಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹಣಕಾಸು ಸಚಿವರಾಗಿ ಅವ್ರು ಕೇಳೋದಕ್ಕೆ ಅಧಿಕಾರ ಇದೆ, ಆದ್ರೆ ಇವತ್ತು ದೇಶದ ಬಗ್ಗೆನೂ ಕೂಡ ಚಿಂತನೆ ಮಾಡ್ಬೇಕಾಗ್ತದೆ. ಅದ್ರ ಜೊತೆಗೆ ನೋಡಿ, ಈಗ ಆರೋಗ್ಯ ವಿಮೆ ಬಗ್ಗೆನೂ ಕೂಡ ಸಾಕಷ್ಟು ವರ್ಷಗಳಿಂದ ಡಿಮಾಂಡ್ ಇತ್ತು, ಅದ್ರ ಮೇಲೆ ಇರ್ತಕ್ಕಂಥ GST ಇದನ್ನ ತೆಗೆದುಹಾಕ್ಬೇಕು ಅಂತ, ಅದನ್ನು ಕೂಡ ಒಳ್ಳೆ ನಿರ್ಣಯ ಮಾಡಿದ್ದಾರೆ. ನೋಡಿ, ಒಬ್ರು ಹಣಕಾಸಿನ ಸಚಿವರಾಗಿ ಯಾವ ನಿರ್ಧಾರವನ್ನ ಯಾವ ಕಾಲಘಟ್ಟದಲ್ಲಿ ತೆಗೆದುಕೊಳ್ಬೇಕು, ಅದಕ್ಕೆ ಸಾಧಕ ಬಾಧಕಗಳೇನು, ಇವತ್ತು ನೋಡ್ತಾ ಇದ್ರಿ, ಗ್ಲೋಬಲ್ ಸಿನಾರಿಯೋ ನೋಡ್ತಾ ಇದ್ರಿ, ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, ಎಲ್ಲವೂ ಕೂಡ ಇದರ ಡಿಫ್ರೆಂಟ್ ಪ್ಯಾರಾಮೀಟರ್ಸ್. ಒಬ್ಬ ಹಣಕಾಸಿನ ಸಚಿವರಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿದ್ರೆ ದೇಶದ ಆರ್ಥಿಕ ಸ್ಥಿತಿಯನ್ನು ಕೂಡ ಗಮನದಲ್ಲಿಡ್ಕೊಂಡು, ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಎಲ್ಲವನ್ನು ಕೂಡ ಗಮನದಲ್ಲಿಡ್ಕೊಂಡು, ಮತ್ತೆ GST ಇಂಪ್ಲಿಮೆಂಟೇಷನ್ ಮಾಡಿ ಎಷ್ಟು ವರ್ಷಗಳಾಗಿದೆ ಇವೆಲ್ಲವನ್ನು ಕೂಡ ಆಧಾರವಾಗಿಟ್ಕೊಂಡು ನಿರ್ಧಾರ ಮಾಡಬೇಕಾಗ್ತದೆ. ಇದು ಬೇಗ ಆಗಿದೆಯೋ ತಡ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ನಿರ್ಧಾರವನ್ನ ತೆಗೆದುಕೊಂಡಿದೆ ಕೇಂದ್ರ ಸರ್ಕಾರ, ಅದನ್ನು ನಾವು ಸ್ವಾಗತ ಮಾಡ್ಬೇಕಾಗ್ತದೆ. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲೇನು ಭಾರತದ ಮುಂದೆ, ಒಂದು ಕಡೆ ಅಮೆರಿಕ ದೊಡ್ಡಣ್ಣನಾಗಿ ಯಾವ ರೀತಿ ತನ್ನ ವರ್ತನೆಯನ್ನ ಬದಲಾವಣೆ ಮಾಡ್ಕೊಳ್ತಾ ಇದೆ, ಜಗತ್ತಿನ ಇತರ ದೇಶಗಳಿಗೆ ಒಂದ್ ರೀತಿ ಟ್ಯಾಕ್ಸ್ ಗಳನ್ನ ಹಾಕಿ ಯಾವ ರೀತಿ ಕಟ್ಟಾಗ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ನಡುವೆ ನಮ್ಮ ದೇಶ ಇವತ್ತು ಭಾರತ ಇವತ್ತು ವೇಗದಲ್ಲಿ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇರಬೇಕಾದ್ರೆ ತಾವು ನೋಡಿದ್ರಿ, ಎಂತ ಕೋವಿಡ್ ಸಂದರ್ಭದಲ್ಲೂ ಕೂಡ ಭಾರತಕ್ಕೆ ಆರ್ಥಿಕವಾಗಿ ಹಿನ್ನಡೆ ಆಗ್ಲಿಲ್ಲ. ಕಾರಣ ಅಂದ್ರೆ ನರೇಂದ್ರ ಮೋದಿಜಿಯವರು ತೆಗೆದುಕೊಂಡಿರ್ತಕ್ಕಂಥ ಒಂದು ದಿಟ್ಟ ನಿರ್ಧಾರಗಳು. ಇವತ್ತು ನಮ್ಮ ದೇಶ ಇವತ್ತು ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲಬೇಕು, ಆರ್ಥಿಕವಾಗಿ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಬೇಕು ಅಂತ ಹೇಳಿದಾಗ ಅದೆಲ್ಲವನ್ನು ಕೂಡ ಕಣ್ಮುಂದೆ ಇಟ್ಕೊಂಡು ಕೆಲವು ನಿರ್ಧಾರವನ್ನ ಪ್ರಧಾನಮಂತ್ರಿ ತೆಗೆದುಕೊಳ್ಬೇಕಾಗ್ತದೆ. ಹಾಗಾಗಿ ಅಲ್ಲಿ ಹೋಗೇನು ಚೈನಾ ಆಗ್ಲಿ, ರಷ್ಯಾ ಏನಾಗ್ಲಿ, ಪಾಕಿಸ್ತಾನ ಮಾಡಿರ್ತಕ್ಕಂಥ ಸರಿ ಅಂತ ಅವ್ರು ಯಾರು ಕೂಡ ಹೇಳಿಲ್ಲ. ಹಾಗಾಗಿ ನೀವು ನೋಡ್ತಾ ಇರಬಹುದು ಕಾಲಕ್ರಮೇಣ ಯಾವ ರೀತಿ ಭಾರತದ ಪರವಾಗಿ ಇವತ್ತು ವಾತಾವರಣ ನಿರ್ಮಾಣ ಆಗ್ತಾ ಇದೆ, ಮುಂದೂ ಕೂಡ ಯಾವ ರೀತಿ ನಿರ್ಮಾಣ ಆಗ್ತಾವ ಎಲ್ಲರೂ ಕೂಡ ನೋಡೋರಿದ್ದೀರಿ.